ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು 31st ಡಿಸೆಂಬರ್ ಅಂದರೆ ಇವತ್ತು ನೈಟಿಂದ ನ್ಯೂ ಇಯರ್ ಸ್ಟಾರ್ಟ್ ಆಗುತ್ತೆ. ಸೊ ನಾನು ನನ್ನ ತಂಗಿ ಮತ್ತು ಸಾಯಂಕಾಲದಿಂದ ಬೇಡಿ ಎಲ್ಲರ ಹತ್ರನೂ ಬೆಗ್ಗರ್ಗಿಂತ ಕಡೆ ಗೈಸ್, ಅದಕ್ಕೂ ಕಡೆಯಾಗಿ ಬೇಡಿ ಇವಾಗ ಫೈನಲಿ ಒಂದು ಕೇಕ್ ತರಿಸಿದ್ದೀವಿ. ನಮ್ಮ ಅಜ್ಜಿ ಕೊಟ್ಟಿದ್ದು ಗೈಸ್. 150 ಕೊಡ್ತು, ನಾನು 50 ಹಾಕಿ, ನನ್ನ ತಂಗಿ ಇನ್ನೊಂದು 50 ಹಾಕಿ ಇವಾಗ ಫೈನಲಿ ಆ್ಯಕ್ಚುಲಿ ಇಲ್ಲೇ ಬೇಕ್ರಿ ಇರೋದು. ನನ್ನ ಕೈಯಲ್ಲಿ ನಡ್ಕೊಂಡು ಹೋಗಿ ತರೋಷ್ಟು ಪೇಷನ್ಸ್ ಇರಲಿಲ್ಲ. ಅದಕ್ಕೆ ನಮ್ಮ ಹೆಂಗಿದ್ರು ಅಕ್ಕನ ಹತ್ರ ಗಾಡಿ ಇತ್ತು, ಅದಕ್ಕೋಸ್ಕರ ಅವಳನ್ನ ಕರೆಸಿ ಆ ಗಾಡೀಲಿ ಹೋಗಿ ಮತ್ತೆ ಅಲ್ಲಿಂದ ತಂದಿದ್ದೀವಿ. ಅಯ್ಯೋ. ಸೊ ನೋಡೋಣ ಈ ನ್ಯೂ ಇಯರ್ ಸೆಲೆಬ್ರೇಷನ್ ಹೇಗಿರುತ್ತೆ ಅಂತ. ಇವತ್ತು ಮಿಡ್ ನೈಟು ಕೇಕ್ ಕಟ್ ಮಾಡೋದು ತಾನೇ ನೋಡಿ. ಯಾಕೆ ಹಿಂಗೆಲ್ಲ ಮಾಡ್ತಿದ್ಯಾ? ಸೊ ಗೈಸ್, ಇವತ್ತು ನೈಟು 12 o'clock ಕೇಕ್ ಕಟ್ ಮಾಡೋದು. ನಮ್ಮ ಅಪ್ಪಂಗೆ ಹೇಳಿದ್ರೆ 2 ಪೀಸ್ ಕೇಕ್ ತರ್ತೀನಿ, ಸಾಕಾಗುತ್ತೆ ಬಿಡು, ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ ಅಂತ ಅಂದರು. ಅದಕ್ಕೆ ನಾವೆಲ್ಲ ಇಲ್ಲ ಅಪ್ಪ 2 ಪೀಸ್ ಎಲ್ಲ ಕಟ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಇವಾಗ ಫೈನಲಿ ಕೇಕ್ ತಂದಿದ್ವಿ. ನಮ್ಮ ಹಳೆ ಮನೆ ಹತ್ರ ಗೈಸ್, ಅಲ್ಲಿ ಯಾವಾಗಲೂ ಅಷ್ಟೇ ಕಮ್ಮಿ ಕೇಕ್ ಸಿಗುತ್ತೆ. ಕಮ್ಮಿಗೆ ಅಂತ ಅಲ್ಲ, ಕೇಕ್ ಸಿಗುತ್ತೆ ಗೈಸ್. ಏನು ನ್ಯೂ ಇಯರ್ ಅಂತ ಆಫರ್ ಅದು. ಸೊ ಅಲ್ಲಿಂದ ಹೋಗಿ ಇವಾಗ ತಂದಿದ್ದೀವಿ. ಸೊ ಗಂಟೆಗೆ ಇವಾಗ ಕಟ್ ಮಾಡಬೇಕು. ಕಟ್ ಮಾಡಿ ಸ್ವಲ್ಪ ತಲೆಗೆ ಎಣ್ಣೆ ಹಚ್ಕೊಂಡು ಮಲಗೋದು ಗೈಸ್. ಮತ್ತು ಬೆಳಗ್ಗೆ ನಾಳೆ ಫಸ್ಟ್ ಇಯರ್ ಗೈಸ್, ಏನು ಅಂದ್ಕೊಂಡಿದ್ದೀವಿ ಅವೆಲ್ಲ ಆಗಲಿ ಅಂತ. ಆ್ಯಕ್ಚುಲಿ ಎಲ್ಲೂ ಗ್ರೇಪೇ ಸಿಗ್ತಾಯಿಲ್ಲ. ಅದೇ ಟೇಬಲ್ ಕೆಳಗಡೆ ಕುತ್ಕೊಂಡು ಮಾಡೋಣ ಅಂದರೆ ನಮ್ಮ ಮನೇಲಿ ಟೇಬಲು ಇಲ್ಲ, ಗ್ರೇಪು ಸಿಗ್ತಾಯಿಲ್ಲ. ಸೊ ನೋಡುವ ಗೈಸ್, ಅದು ಮಾಡೋಕ್ಕಾಗಿಲ್ಲ ಅಂದರೆ ಬೇರೆ ಏನಾದ್ರು ತಿಂದರೆ ಆಯಿತು. ಸೊ ಅಷ್ಟೇ. ನಾಳೆ ಏನಾಗುತ್ತೆ ಅಂತ ನಾಳೆ ಕಾಲು ಗೈಸ್. ಸೊ ಮತ್ತೆ 12 o'clockಗೆ ಸಿಗ್ತೀನಿ ಗೈಸ್ ಕೇಕ್ ಕಟ್ ಮಾಡ್ಬೇಕಾದ್ರೆ. ನಮ್ಮ ಅಪ್ಪಂಗೆ ಗೊತ್ತಿಲ್ಲ, ನಮ್ಮ ಅಪ್ಪನೂ ಒಂದು ಕೇಕ್ ತಂದರೆ ಇನ್ನೂ ಖುಷಿ ಗೈಸ್. 2 ಕೇಕ್ ಕಟ್ ಮಾಡ್ಬೋದು. ಮೇ ಬಿ ತರಲ್ಲ, ಇಟ್ಸ್ ಓಕೆ. ಹೆಂಗಿರೋ ನಮ್ಮ ಅಪ್ಪ ಮಲ್ಕೊಂಡಿರುತ್ತೆ. 12 ಗಂಟೆ ಕರೆಕ್ಟಾಗಿ ನಾವಿಬ್ಬರು ಕುತ್ಕೊಂಡು ಕೇಕ್ ಕಟ್ ಮಾಡಿಬಿಟ್ಟು ತಿಂದುಬಿಡೋದೆ ಗೈಸ್. ಏನಂತೀಯ? ಪಕ್ಕ ತಿಂದ್ಬಿಡೋದು ಗೈಸ್. ಏನೋ ಆಗಿದೆ, ಒಂಚೂರು ನೀಟಾಗಿ ಬರ್ತಾ ಇಲ್ಲ ನನ್ನ ಕ್ಯಾಮ್ರಾದಲ್ಲಿ. ಅದೇನು ಅಂತ ನಾನು ಚೆಕ್ ಮಾಡಿ ನೀಟಾಗೆ ಮಾಡುತ್ತೀನಿ ಗೈಸ್. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದನ್ನೆಲ್ಲ ಸ್ವಲ್ಪ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ, ಬಟ್ ಇಟ್ಸ್ ಫೈನ್. ಸೊ ಕೇಕ್ ತೋರಿಸ್ತೀನಿ ರೀ. ನೋಡಿ ಗೈಸ್, ಕೇಕು ಹ್ಯಾಪಿ ನ್ಯೂ ಇಯರ್ 2026 ಹಾರ್ಟ್ ಶೇಪಲ್ಲಿ. ಆ್ಯಕ್ಚುಲಿ ಇನ್ನೊಂದು ವೆನಿಲಾ ಇತ್ತು, ಆದರೆ ಅದು ರೌಂಡಿಗಿತ್ತು, ಇದು ಹಾರ್ಟಾಗಿತ್ತು ಅಂತ ತಂದಿದ್ದೀನಿ ಗೈಸ್. ನಾನು ಅಂದ್ಕೊಂಡೆ ನಮ್ಮ ಅಪ್ಪ ತರಲ್ಲ ಅಂತ. ಅದಕ್ಕೆ ನಮ್ಮ ಅಜ್ಜಿ ಕೊಡ್ತು ಅಂತ ನಾವು ತಂದ್ವಿ. ನೋಡಿದ್ರೆ ನಮ್ಮ ಅಪ್ಪನೂ ತಂದ್ಬಿಟ್ಟೈತೆ. ಇವಾಗ ನಮ್ಮಪ್ಪ ಒಂದು ಬೊಂಬಾಸ್ಟಿಕ್ ಸೈಡಾಗಿ ಕೊಟ್ಕೊಂಡು ಹೋಗಿದೆ. ಇವಾಗ 2 ಕೇಕು ಗೈಸ್. ಫುಲ್ಲು ಖುಷಿ ಆಗ್ತಾ ಇರೋದು. ಚಾಕ್ಲೇಟ್ ಫ್ಲೇವರ್ ತಂದಿದೆ ನಮ್ಮಪ್ಪ. ಸೊ ಇವಾಗ 2 ಕೇಕ್ ಕುಯ್ತೀವಿ ನ್ಯೂ ಇಯರ್ಗೆ. ನಾವು 2 ಕೇಕ್ ತಿಂದು ಬಿಡೋದೆ. ಸೊ ಆ್ಯಕ್ಚುಲಿ ನನಗೂ ಬೇಜಾರಾಗ್ತಿದೆ, ಸುಮ್ಮನೆ ದುಡ್ಡು ವೇಸ್ಟ್ ಆಯ್ತಲ್ಲ ಅಂತ. ನನಗೆ ಗೊತ್ತಿರಲಿಲ್ಲ ಗೈಸ್, ನಾವು ನಮ್ಮಪ್ಪ ತರಲ್ಲ ಅಂತಲೇ ಅಂದ್ಕೊಂಡಿದ್ದೀನಿ. ನೋಡಿದ್ರೆ ನಮ್ಮಪ್ಪ ತಂದು ಬಿಟ್ಟಿದೆ. ಸೊ ಇವಾಗ ಈ ಕೇಕ್ ತೋರಿಸ್ತೀನಿ ಗೈಸ್. ಸಕ್ಕತ್ತಾಗಿದೆ, ನನ್ನ ಫೇವ್ರೆಟ್ ಚಾಕ್ಲೇಟ್ ಫ್ಲೇವರ್. ಅದೇನಾಯ್ತು ಅಂದರೆ, ಈ ಬಟ್ಟೆ ಮುಚ್ಚಿಬಿಟ್ಟು ಇಟ್ಟಿದ್ವಿ. ನಾನು ಮಿಸ್ಸಾಗಿ ನೋಡಿದಂಗೆ ಅದ್ರ ಮೇಲೆ ಕಾಲಿಕ್ಬಿಟ್ಟೆ ಗೈಸ್. ಮಿಸ್ಸಾಗಿ ಇಟ್ಬಿಟ್ಟೆ. ಅದಕ್ಕೆ ಒಂದು ಸೈಡು ಅಪ್ಪಚ್ಚಿ ಆಗೋಗಿ ಅಂಟ್ಕೊಂಡ್ಬಿಟ್ಟಿದೆ. ಕೇಕೆಲ್ಲ ಹಾಳಾಗ್ಬಿಟ್ಟಿದೆ ಇವಾಗ. ಅಂದರೆ ಸ್ವಲ್ಪ ಸೈಡಲ್ಲಿ ಒಂಚೂರು, ಅಂದರೆ ಅದನ್ನೇ ತೆಗೆದು ಅದಕ್ಕೆ ಮೆತ್ತಿದ್ದೀನಿ. ಇಟ್ಸ್ ಫೈನ್ ಗೈಸ್. ಹಂಗೆ ಹೇಳ್ತಾರೆ ಟೋಟಲಿ ಫೈನ್ ಗೈಸ್. ಕವಿ ಮಿಸ್ಟೇಕ್ ಹೋಗ್ತಾ ಇರ್ತಾರೆ. ಸೊ ಏನೂ ಮಾಡೋಕ್ಕಾಗಲ್ಲ, ಇಟ್ ಹ್ಯಾಪನ್ಸ್, ಇಟ್ ಹ್ಯಾಪನ್ಸ್. ಸೊ ಇಲ್ಲಿ ತೋರಿಸ್ತೀನಿ ಹೆಂಗಾಗಿದೆ ಅಂತ. ಈ ಥರ ಮೆತ್ತಿದ್ದೀನಿ ನಾನು. ಇಲ್ಲಿ ಹಿಂಗೆ ಕುತ್ಕೊಂಡಲ್ವ, ಇದು ಒಳಗಡೆ ಹೋಗ್ಬಿಡ್ತು ಬಾಕ್ಸು. ಸೊ ಇವಾಗ ಅಲ್ಲಿರೋದನ್ನೆಲ್ಲ ಬಳ್ದಿ ಇದಕ್ಕೆ ಮೆತ್ತಿದ್ದೀನಿ. ಸೊ ಇದೊಂದು ಕೇಕು, ಆಮೇಲೆ ಇದೊಂದು ಕೇಕ್. ಇವಳು ಹಾಯ್, ನಾನಂತೂ ಫುಲ್ ಹ್ಯಾಪಿ. ತುಂಬ ಹಂಗೇನ ಇವಳು ಗೈಸ್, ಇವಳು ಹಾಯ್, ಹೌದು ಈ ಥರ ಅಂತ ಮಾಡ್ದೆ.
ಸೊ ಯಾ ಗೈಸ್ ಇವಾಗ 12 ಗಂಟೆ ಆಗೋವರೆಗೂ ಕಾಯಬೇಕು ಅಷ್ಟೇ. ನಮ್ಮ ಅಪ್ಪ ಇವಾಗ ಊಟ ಮಾಡ್ತೈತೆ. ಏನು ಮಾಡೋಕ್ಕಾಗಲ್ಲ ಗೈಸ್, ಏನು ಮಾಡೋಕ್ಕಾಗುತ್ತೆ ಇವಾಗ ತಂದ್ಬಿಟ್ಟು ಅವರೇ ಕೂಯ್ ಬಿಡಬೇಕು, ತಿಂದ್ಬಿಡ್ಬೇಕು. ನಮಗೂ ಏನು ಗೊತ್ತಿರಲಿಲ್ಲ ಗೈಸ್, ನಾವೇನು ಬೇಕಂತ ಮಾಡಿದ್ವಿ. ಸೊ ತಂಗಿ ಮಲಗಿದ್ದಾರೆ, ಎಲ್ಲರೂ ಮಲಗಿದ್ದಾರೆ. ಸೊ ಇವಾಗ ಎಲ್ಲ ರೆಡಿ ಮಾಡೋಣ, ಆಮೇಲೆ ಕೇಕ್ ಕಟ್ ಮಾಡೋಣ. ಬಾ, ಟೈಮ್ ಆಯಿತು. ಎಷ್ಟು? 11:40. ಎದ್ದೊಳಲಿ ಅವಿ ನೀಟಾಗಿ ಕುತ್ಕೊಳ್ಳಿ. ಫ್ರೇಮಲ್ಲ ನಿಮಗೆ ಟಿವಿ ಹಾಕಬೇಕು. ಈ ಕಡೆ ಅಲ್ಲಿ ಹೋಗಿ ನೋಡ್ಕೊಂಬ, ನಾನು ಹಿಂಗೆ ಬರ್ತೀನಿ ಅಂತ. ಇನ್ನೂ ಇಲ್ಲ, 10:09 ಆಗ್ತದಲ್ಲ. ಅಷ್ಟೇ ಕಣೆ, 12 ಆಯಿತು ನೋಡಲ್ಲಿ ಟೈಮಲ್ಲಿ 12 ಆಯಿತು. ಹ್ಯಾಪಿ ನ್ಯೂ ಇಯರ್. ಅದರಿಂದ ಸರಿ ಮಾಡ್ಕೊ. ನ್ಯೂ ಇಯರ್. ಇಷ್ಟು ಗಟ್ಟಿಗಿದೆ ಅಷ್ಟು. ಕೇಕ್ ಅದೆಷ್ಟು ಅದು ಚೆನ್ನಾಗದಿಲ್ಲ ಬೇಡ ಬೇಡ ಬಾಯ್ ನಾನು ಹೇಳಿದ್ದೆ ಬೇಡ ಕಳೆ ಕಳೆ ಸಾಕು ಚೆನ್ನಾಗಿ ಕೇಕ್ ಕಟ್ಟಿತ್ತು. ಇವಾಗ ಸ್ವಲ್ಪ ತಲೆಗೆ ಎಣ್ಣೆ ಹಾಕ್ಕೊಂಡು ಮಲ್ಕೊಬೇಕಷ್ಟೆ. ಮಾಮ್ ಏನಂತೀರಾ? ಓಕೆ, ಗುಡ್ ನೈಟ್. ಓಕೆ ಗೈಸ್, ಗುಡ್ ನೈಟ್. Meanwhile, ಫೈನಲಿ ಇವಾಗೆಲ್ಲ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸೊ ಬೆಳಗ್ಗೆ ಇವಾಗ ಒಂದು ಸ್ವಲ್ಪ ಹೊತ್ತು ಫೋನ್ ನೋಡಿಕೊಂಡು ಆಮೇಲೆ ಮಲಗ್ತೀನಿ. ಸೊ ಯಾ ಅಷ್ಟೇ, ಬೆಳಗ್ಗೆ ಸೊ ಗೈಸ್ ಇವಾಗ 2 ಗಂಟೆ ರಾತ್ರಿ ಎಲ್ಲ ಮಲಗಿ ಬೆಳಗ್ಗೆ ಎತ್ತಿ ಸ್ವಲ್ಪ ಹೊತ್ತಲ್ಲ ಲೈಕ್ ಆಬ್ವಿಯಸ್ಲಿ 12 ಗಂಟೆವರೆಗೂ ಫೋನ್ ನೋಡಿದೆ. ಆಮೇಲೆ ಸ್ನಾನಕ್ಕೆ ಹೋಗಿದೆ. ಇವಾಗ ಸ್ನಾನ ಆಗಿ ಎಲ್ಲ ಆಗಿ ಬಂದಿದ್ದೀನಿ ಗೈಸ್. ಸ್ನಾನ ಎಲ್ಲ ಮುಗೀತು. ಇವಾಗ ನಾಳೆ ನನ್ನ ಪ್ರಿಪ್ರೇಟ್ರ್ ಇದೆ, ನಾನು ಇನ್ನೂ ಏನೂ ಓದಿಲ್ಲ. ಗೈಸ್ ಓದಬೇಕು. ಸೊ ಯಾ ಇವಾಗ ರೆಡಿಯಾಗಿ ಒಂದು ಸ್ವಲ್ಪ ಹೊತ್ತು ಟಿ ವಿ ನೋಡಬೇಕು. ಅಂದರೆ ಗೈಸ್ ನಾನು 6:30ಇಂದ ಓದೋಣ ಅಂದ್ಕೊಂಡಿದ್ದೀನಿ. ಸೊ 6:30ಇಂದ ಓದೋಕ್ಕೆ ಶುರು ಮಾಡೋಣ ಅಂತ ಇದ್ದೀನಿ. ಹಾಗೆ ಯಾಕಂದರೆ ಲೈಕ್ ಗೊತ್ತಿಲ್ಲ 6:30 ಅಥವಾ 7 ಆಗ್ಬೋದು. ಯಾಕಂದರೆ ಇನ್ನೂ ನಾನು ದೇವಸ್ಥಾನಕ್ಕೆ ಹೋಗಬೇಕು, ನ್ಯೂ ಇಯರ್ ಅಲ್ಲ. ಅದಕ್ಕೆ ನಾನು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಕ್ಕ ಜೊತೆ ಹೋಗ್ತೀನಿ ಗೈಸ್. ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಗೈಸ್. ಇವಾಗ ಸ್ವಲ್ಪ ಟಿ ವಿ ನೋಡ್ತೀನಿ, ಕ್ರೀಮ್ ಹಚ್ಕೊತಾ ಇದ್ದೀನಿ. ಇವಾಗ ಸ್ನಾನ ಮುಗೀತು. ಸೊ ಹಾಗಾಗಿ ಇವಾಗ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಆಗಲೇ ನೆನ್ನೆ ಕಟ್ ಮಾಡಿದ ಕೇಕ್ ಸ್ವಲ್ಪ ತಿಂದೆ. ಇವಾಗ ಒಂದು ಪೀಸ್ ಬಾಯಿಗೆ ಹಾಕ್ಕೊಂಡು ಹಂಗೆ ಟಿ ವಿ ನೋಡಿಕೊಂಡು ಊಟ ಮಾಡಿ ನೆಕ್ಸ್ಟು ದೇವಸ್ಥಾನಕ್ಕೆ ಹೋಗಬೇಕು ಗೈಸ್. ಸೊ ಅಷ್ಟೇ, ಸದ್ಯಕ್ಕೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಸಿಗ್ತೀನಿ ಗೈಸ್. ಮತ್ತು ನಾನು ನನ್ನ ಸೆಕೆಂಡ್ PUC ಡಾಕ್ಯುಮೆಂಟ್ ಮಾಡ್ತಾಯಿದ್ದೀನಿ. ನನಗೆ ಗೊತ್ತಿಲ್ಲ ಈ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನೋ ಇಲ್ವೋ ಅಂತ. ಯಾವಾಗ ಅಪ್ಲೋಡ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಬಟ್ ನಾನು ನನ್ನ ಸೆಕೆಂಡ್ PUನ ಎಕ್ಸಾಮ್ ಜರ್ನಿನ ಡಾಕ್ಯುಮೆಂಟ್ ಮಾಡ್ತಾಯಿದ್ದೀನಿ. ಅದು ಯಾವಾಗ ಹಾಕ್ತೀನಿ ಅಂತ ಗೊತ್ತಿಲ್ಲ. ವೀಡಿಯೋನ ಹಾಕ್ತೀನಿ ನೋಡಿ ಗೈಸ್, ನಾನು ಹೇಗೆಲ್ಲ ಪ್ರಿಪೇರ್ ಆಗ್ತೀನಿ ಅಂತ.